ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇ ಚೋಳಿಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡ್ತಾಯಿದ್ದೀನಿ. ಹಾಗೆ ಒಂದು 7 ದಿವಸ ಆಯಿತು ನಾನು ಮೀಶೋದಲ್ಲಿ ಒಂದು ಬುಕ್ ಮಾಡಿದ್ದೆ ಆರ್ಡರು. ಅದು ವಾಷಿಂಗ್ ಮಿಷಿನ್ ಕವರು ಹಾಕಲಿಲ್ಲ ಅಂದರೆ ಅದೆಲ್ಲ ಧೂಳಾಗಿ ಗಲೀಜಾಗ್ತೈತಿ. ಸೊ ಹಾಗಾಗಿ ಕವರನ್ನು 7 kg ಒಂದು LGದು ವಾಷಿಂಗ್ ಮಿಷಿನ್ನು, ಅದಕ್ಕೆ ಕವರ್ ಬುಕ್ ಮಾಡಿದ್ದೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ನೀವು ನೋಡಿ, ನಿಮಗೂ ಬೇಕಂದರೆ ಬುಕ್ ಮಾಡ್ಕೊಬೋದು. ತುಂಬಾ ಚೆನ್ನಾಗಿದೆ, ತೋರಿಸ್ತೀನಿ ವಿಡಿಯೋದಲ್ಲಿ. ಬನ್ನಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನೇ ನಮ್ಮ ಯಜಮಾನ್ರು ರಾಣೆಬೆನ್ನೂರಿಗೆ ಮಾಲಿಗೆ ಹೋಗಿದ್ರು. ಅಲ್ಲಿ ಟೀ ಕೂಡ ಕಪ್ ತೊಗೊಂಬಂದ್ರು. ಒಂದಕ್ಕೆ 40 ರೂಪಾಯಿ ಇದೆ. ಅಲ್ಲಿ ಹೋದ್ರಂತೂ 1 ರೂಪಾಯಿನೂ ಕಡಿಮೆ ಮಾಡಲ್ಲ. ಅವ್ರು ಎಷ್ಟು ರೇಟ್ ಹೇಳ್ತಾರೆ ಅಷ್ಟೇ ರೇಟಿಗೆ ಕೊಟ್ಟು ತೊಗೊಂಬರ್ಬೇಕು. ಸೊ ಹಾಗಾಗಿ ಇಲ್ಲಿ ತರಕಾರಿ ಏನಾದರೂ ಹಾಕೊಂಡು ತೊಗೊಂಬಂದ್ರು ನಮ್ಮ ಮನೆಯವರು. ನಾನು 3 ಇದ್ದು ಪೀಸು, ಒಂದರಲ್ಲಿ ಈರುಳ್ಳಿ, ಒಂದರಲ್ಲಿ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಹಾಕೊಂಡ್ಬಂದಿತ್ತು. ಅದೇನು ನಿನ್ನೆ ತೆಗಿಲಿಲ್ಲ ಕವರಿ, ಇವತ್ತು ತೆಗೆದು ಬೆಳಗ್ಗೆ ತೆಗೆದು ಅದು ಕ್ಲೀನಾಗೆಲ್ಲ ತೊಳೆದು ಜೋಡಿಸಿ ಇಟ್ಟೆ ಅದ್ರಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಟೊಮೊಟೊ. ನೆಕ್ಸ್ಟ್ ಬೆಳಗ್ಗೆ ರೊಟ್ಟಿ ಮತ್ತು ಚೋಳಿಕಾಯಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನೋಡ್ತಾ ಇರ್ಬೋದು. ರೊಟ್ಟಿ ಮಾಡ್ತಾಯಿದ್ದೇನೆ. ಅಲ್ಲೇ ನನಗೆ ಸುಡೋಕ್ಕೆ ಬರೋಂಗಿಲ್ಲ, ಉದ್ದುದ್ದಿ ಜಾಸ್ತಿ ರೊಟ್ಟಿನ. ಮತ್ತು ನೆತ್ತಿಗೆ ಕವರ್ ಹಾಕ್ಕೊಂಡಾನೆ, ಯಾಕಂದರೆ ಅಂಟ್ಕೋಬಾರ್ದು, ರೊಟ್ಟಿ ಹರಿಬಾರ್ದಂದು ಸ್ವಲ್ಪ ರೌಂಡಾಗಿ ಸ್ವಲ್ಪ ತಟ್ಟಿ ಆಮೇಲೆ ಇಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಪಕ್ಕಕ್ಕೆ ಚೋಳಿಕಾಯಿ ಪಲ್ಯಕ್ಕೆ ಕೊಬ್ಬರಿ, ಹಸಿಮೆಣ್ಸಿಕಾಯಿ ಮತ್ತು ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ ಎಲ್ಲ ಹಾಕಿ ಅದನ್ನ ಮಿಕ್ಸಿ ಮಾಡಿ ರೆಡಿ ಮಾಡಿಟ್ಕೊಂಡೀನಿ. ಇಲ್ಲೇ ರೊಟ್ಟಿ ಇಡ್ತಾಯಿದ್ದೀನಿ. ರೊಟ್ಟಿ ಅಷ್ಟೊಂದು ನನಗೆ ಬರ್ತಾ ಇರಲಿಲ್ಲ ಮೊದಲೆಲ್ಲ, ಇವಾಗೆಲ್ಲ ಕಲ್ತೀನಿ. ತೆಳ್ಳಗನ ಮಾಡೀನಿ, ಆದಷ್ಟು ಚೆನ್ನಾಗಿ ಬರಲಿ ಅಂತಂದು. ಜಾಸ್ತಿ ತೆಳ್ಳಗೆ ಮಾಡೋಕ್ಕೆ ಹೋದರೆ ಹರಿದು ಬರ್ತಾವೆ. ಸೊ ಹಾಗಾಗಿ ಜಾಸ್ತಿ ತೆಳ್ಳಗೆ ಮಾಡೋಲ್ಲ, ಒಂದು ಮೀಡಿಯಮ್ ರೊಟ್ಟಿ ಮಾಡಿದ್ದೀನಿ. ಬೇಗ ಬೇಗ ಮಾಡಬೇಕು, ಸ್ಕೂಲ್ಗೆಲ್ಲ ಕಟ್ಟಬೇಕಲ್ಲ, ಲೇಟಾಗುತ್ತೆ ಅಂದು ಮಾಡಿದ್ದೀನಿ. ರೊಟ್ಟಿ ರೆಡಿ ಆಯಿತು. ಹೇಗೆ ರೊಟ್ಟಿ ಮಾಡಿದ್ದೇನೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾ ಇರ್ಬೋದು, ರೌಂಡಾಗಿ ರೊಟ್ಟಿ ಮಾಡಿದ್ದೀನಿ. ತುಂಬಾ ಒಂದು 15 ರೊಟ್ಟಿಯಿಂದ 20 ರೊಟ್ಟಿ ಮಾಡಿದ್ದೀನಿ. ಇಲ್ಲೇ ಮಿಕ್ಸಿಗೆಲ್ಲ ಹಾಕ್ಕೊಂಡೇನಿ ಚೋಳಿಕಾಯಿ ಪಲ್ಯ ಮಾಡೋಣ ಅಂದು. ಇಲ್ಲೇ ಪಕ್ಕಕ್ಕೆ ಹಂಚಿಟ್ಟು ಮತ್ತು ಇದನ್ನ ಚೋಳಿಕಾಯಿ ಎಲ್ಲ ಚೆನ್ನಾಗಿ ಹುರ್ಕೋಬೇಕು. ಫಸ್ಟ್ ಕ್ಲೀನಾಗಿ ತೊಳ್ಕೊಂಡು ಚೆನ್ನಾಗೆಲ್ಲ ಹುರ್ಕೋಬೇಕು. ಹುರ್ಕೊಂಡು ಆಮೇಲೆ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಚೆನ್ನಾಗಿ ಹುರ್ಕೋಬೇಕು. ಮತ್ತು ಇಲ್ಲಿ ಪಕ್ಕಕ್ಕೆಲ್ಲ ಈರುಳ್ಳಿ, ಟೊಮೊಟೊ, ಕರಿಬೇವು, ಕೊತ್ತಂಬರಿ ಎಲ್ಲ ನಾನು ಹೆಚ್ಚಿಟ್ಕೊಂಡೇನಿ. ಚೋಳಿಕಾಯಿ ಪಲ್ಯಕ್ಕೆ ಚೆನ್ನಾಗಿ ಹುರ್ಕೋಬೇಕು. ಇದನ್ನ ಒಂದು ಸ್ವಲ್ಪ ಕಂದು ಬಣ್ಣ ಬರಲಿ ತನಕ ಸ್ವಲ್ಪ ಹುರ್ಕೋಬೇಕು. ಇದನ್ನ ಹುರ್ಕೊಂಡಾದ್ಮೇಲೆ ಎಣ್ಣೆ ಹಾಕಿದ್ನಲ್ಲ, ಹಾಗಾಗಿ ಹೊಗೆ ಭಾಳ ಬರ್ತಾಯಿದೆ. ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿ, ಕಟ್ ಮಾಡಿ ಮತ್ತು ವಿಡಿಯೋ ಮಾಡಿದೆ. ಅಲ್ಲಿ ಚೆನ್ನಾಗಿ ಹುರ್ಕೊಂಡೆ. ನೆಕ್ಸ್ಟ್ ಇಲ್ಲೇ ರೊಟ್ಟಿ ಬೇಯಿಸ್ತಾ ಇದ್ದೀನಿ. ಸುತ್ತಲಿ ನೀರು ಹಚ್ಬೇಕು ಚೆನ್ನಾಗಿ. ಹಚ್ಚಲಿಲ್ಲ ಅಂದರೆ ಹಸಿ ಬಿಸಿ ಹಾಕವು. ಚೆನ್ನಾಗಿ ಬೇಯಿಸಿ ಆಮೇಲೆ ನೆಕ್ಸ್ಟ್ ಇಲ್ಲೇ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಕೊಬ್ಬರಿಯಲ್ಲಿ ಎಣ್ಣೆ ಹಾಕಿ ಕಾಸಾಕಿಟ್ಟಿದ್ದೆ. ಎಣ್ಣೆನೇ ಪಲ್ಯ ಮಾಡೋಣ ಅಂದ್ಬಿಟ್ಟು ಒಂದು ಕಡೆ ರೊಟ್ಟಿ ಮಾಡ್ತಾಯಿದ್ದೀನಿ. ಗ್ಯಾಸಿನ ಒಲೆ 4 ಇದೆ. ಸೊ ಹಾಗಾಗಿ ಬೇಗ ಬೇಗ ಆಗುತ್ತೆ ರೊಟ್ಟಿ ಮತ್ತು ಪಲ್ಯ. ಏನಾದರೂ ಇನ್ನೆರಡು ಒಲಿದಾಗ ಏನಾದರೂ ಮಾಡ್ಬೋದು. ನಾನು ಸದ್ಯಕ್ಕೆ ಇವೆರಡು ಮಾಡ್ತಾಯಿದ್ದೀನಿ. ಪಲ್ಯ, ರೊಟ್ಟಿ ಮತ್ತು ಶೇಂಗಾ ಚಟ್ನಿ, ಮೊಸರು ರೆಡಿ ಆಯಿತು. ಇವಾಗ ತಿಂಡಿ ತಿನ್ನೋದು ಅಷ್ಟೇ. ಈಗ ಜಾಸ್ತಿ ಮಾಡೋದು ರೊಟ್ಟಿನೇ, ಬೆಳಗ್ಗೆ ತಿಂಡಿ ಕಡಿಮೆನೇ ಮಾಡೋದು. ಯಾಕಂದರೆ ನಮ್ಮನೇಲಿ ಜಾಸ್ತಿ ಇಷ್ಟಪಡೋದೇ ರೊಟ್ಟಿ. ಸೊ ಹಾಗಾಗಿ ರೊಟ್ಟಿನೇ ಜಾಸ್ತಿ ಮಾಡೋದು. ವಾಷಿಂಗ್ ಮಿಷಿನ್ ಕವರ್ ಇದ್ದಿದ್ದಿಲ್ಲ. ಸೊ ಹಾಗಾಗಿ ಇವಾಗ
ಮೊನ್ನೆ 2 ದಿವಸ ಆಯಿತು ಕವರ್ ತರಿಸಿ. ಅಂದರೆ ಇದು ವಾಷಿಂಗ್ ಮಿಷಿನ್ ಎಲ್ ಜಿದಲ್ಲ, 7 ಕೆ ಜಿದು. 7ರಿಂದ 8 ಕೆ ಜಿದು ಕವರ್ ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ. ಸೊ ಹಾಗಾಗಿ ಕವರ್ ತುಂಬಾ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ. ನಿಮಗೆ ವಾಷಿಂಗ್ ಮಿಷಿನ್ ಇದ್ದರೆ ನೀವು ಬುಕ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ನೋಡ್ತಾ ಇರ್ಬೋದು ಇಲ್ಲೆಲ್ಲ ಜೀಪ್ಸ್ ತುಂಬಾ ಚೆನ್ನಾಗಿದೆ. ದಪ್ಪ ಇದೆ ಕವರೆಲ್ಲ. ತೆಗಿತಾ ಇದ್ದೀನಿ. ಜೀಪ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ ವಾಷಿಂಗ್ ಮಿಷಿನ್ ಕವರು. 7ರಿಂದ 8 ಕೆ ಜಿ ತನಕ ಇದನ್ನ ಕವರ್ ಹಾಕ್ಬೋದು. ನಮ್ಮದು ಎಲ್ ಜಿ ಆಗಿದ್ದರಿಂದ 7 ಕೆ ಜಿದು, ಹಾಗಾಗಿ ಅದನ್ನೇ ನೋಡಿ ಬುಕ್ ಮಾಡಿದ್ದೆ. ಕ್ವಾಲಿಟಿ ಅಂತೂ ಸಖತ್ತಾಗಿದೆ, ದಪ್ಪ ಕೂಡ ಇದೆ. ಸೊ ಹಾಗಾಗಿ ಧೂಳ ಹಾಕುತ್ತೆ ಅಂದು ಬುಕ್ ಮಾಡಿದ್ದೆ. ನೋಡ್ತಾ ಇರ್ಬೋದು ಚೆನ್ನಾಗಿದೆ. ನಿಮಗೂ ಬೇಕಂದರೆ ಮೀಶೋದಲ್ಲಿ ಹೋಗಿ ಸರ್ಚ್ ಮಾಡಿದರೆ ಸಾಕು, ಸಿಗ್ತದೆ ಕವರೆಲ್ಲ. ತುಂಬಾ ಚೆನ್ನಾಗಿದೆ. ಹಿಂದೆ ಕೂಡ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದಾರೆ ನೋಡಲ್ಲಿ. ಮತ್ತು ಸ್ವಿಚ್ ಹಾಕೋಕ್ಕೆ ವಯರು ಮತ್ತು ಪೈಪ್ ನೀರು ಹೋಗೋಕ್ಕೆ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದಾರಲ್ಲಿ. ಅದರೊಳಗೆ ಹಾಸಿ ತಗೊಂಬಂದು ಸ್ವಿಚ್ ಹಾಕಿ ಕೆಳಗೆ ಮತ್ತು ಪೈಪ್ ಹೋಗಿ ನೀರು ಬಿಟ್ಟರೆ ಅಷ್ಟೇ, ಮುಗೀತು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ನಾನು ಯಾಕೆ ಚೆನ್ನಾಗಿ ಬರ್ತೈತೆ ಇಲ್ಲ ಅಂತ ಅಂದ್ಕೊಂಡು ಹಾಗೆ ಬುಕ್ ಮಾಡಿದ್ದೆ. ತುಂಬಾ ಚೆನ್ನಾಗಿದೆ. ಇದ್ರ ರೇಟು 250 ಅಷ್ಟೇ. ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ನೀವು ನೋಡಿ ಬುಕ್ ಮಾಡಿ. ಯೂಟ್ಯೂಬ್ ಚಾನಲ್ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಡೈಲಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೀನಿ. ಟ್ರೈ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ.